ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಹೀಗಾಗಿ ಮದ್ದೂರಿನ ಜಾನುವಾರುಗಳ ಜಾತ್ರೆಯಲ್ಲಿ ವಿನೂತನ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ಎತ್ತುಗಳು ಹಾಗೂ ಕುರಿಗಳಿಗೆ ಕೂಲರ್ ಹಾಗೂ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಲಕ್ಷಾಂತರ ಮೌಲ್ಯದ ಎತ್ತುಗಳು ಮತ್ತು ಕುರಿಗಳಿಗೆ ತಂಪಾಗಿರಿಸಲು ಈ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಅಂತ ಇದರಿಂದ ಜಾನುವಾರು ಆರೋಗ್ಯವಾಗಿರುತ್ತೆ ಅಂತ ರೈತರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುರಿದ ಅಕಾಲಿಕ ಮಳೆಗೆ ಹಲವು ಮನೆಗಳಿಗೆ ಹಾನಿಯಾಗಿತ್ತು. ತೆಂಗಿನ ಮರ ಬಿದ್ದು ವಾಹನಗಳು ಜಖಮ್ಮಾಗಿತ್ತು. ಹೀಗಾಗಿ ಸಚಿವ ಮಧು ಬಂಗಾರಪ್ಪ ಸೊರಬ ತಾಲೂಕಿನ ಉಳವಿ ಗ್ರಾಮದ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳೀಯರಿಗೆ ವೈಯಕ್ತಿಕವಾಗಿ ಮಳೆಯ ಸಂದರ್ಭದಲ್ಲಿ ಜಾಗೃತಿ ವಹಿಸುವಂತೆ ಸಚಿವರು ಮನವಿ ಮಾಡಿದ್ರು. ಈ ವೇಳೆ ಮಳೆ ಹಾನಿ ಸಂದರ್ಭದಲ್ಲಿ ಅಧಿಕಾರಿ ಎಸ್ಒ ಇಬ್ರಾಹಿಂ ಬರ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಸಚಿವರ ಭೇಟಿಯ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿದ್ರು. ಕೆಳ ಹಂತದ ಅಧಿಕಾರಿ ಇಬ್ರಾಹಿಂ ಬಾರದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಸಚಿವ ಮಧು ಬಂಗಾರಪ್ಪ ಕೆಂಡಾಮಂಡಲರಾದ್ರು. ಅಧಿಕಾರಿ ಇಬ್ರಾಹಿಂರನ್ನ ಕೂಡಲೇ ಅಮಾನತುಗೊಳಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ರು. ಇನ್ನು ಮಳೆ ಹಾನಿಯಿಂದ ತೊಂದರೆಗೊಳಗಾದವರಿಗೆ ಪರಿಹಾರಕ್ಕೂ ಸೂಚಿಸಿದ್ರು. 5 ನದಿಗಳ ಉಗಮ ಸ್ಥಳವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 135 ಗ್ರಾಮಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿದೆ. ಹಾದಿಹಳ್ಳಿ ಗ್ರಾಮದಲ್ಲಿ 2 ದಿನಕ್ಕೊಮ್ಮೆ ಮಾತ್ರ ಗ್ರಾಮಕ್ಕೆ ನೀರು ಪೂರೈಕೆ ಆಗ್ತಾ ಇದೆ. ಜನರು ನೀರಿಗಾಗಿ ಹೋರಾಟ ನಡೆಸುವ ಸ್ಥಿತಿ ಎದುರಾಗಿದೆ. ಜಾನುವಾರು ಕಟ್ಟೆಗಳು ಇದ್ರೂ ನೀರಿಲ್ಲದೆ ಉಪಯೋಗವಿಲ್ಲ ಅಂತ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿರುವ ಏಷ್ಯಾದ ಅತಿದೊಡ್ಡ ಎಳನೀರಿನ ಮಾರುಕಟ್ಟೆಯಲ್ಲಿ ಬೇಸಿಗೆಯ ಆರಂಭದ ದಿನಗಳಲ್ಲಿಯೇ ಎಳನೀರಿನ ಅಭಾವ ಹಾಗೂ ಬೆಲೆ ಏರಿಕೆಯಾಗಿದೆ. ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಇಲ್ಲಿಂದಲೇ ಎಳನೀರು ಸರಬರಾಜಾಗುತ್ತೆ. ಮಾರುಕಟ್ಟೆಗೆ ದಿನಕ್ಕೆ 1.5 ಲಕ್ಷ ಎಳನೀರು ಬಂದರೂ ಸಾಲ್ತಾ ಇಲ್ಲ. ಮಾರುಕಟ್ಟೆಗೆ ದಿನಕ್ಕೆ 5 ಲಕ್ಷ ಎಳನೀರು ಬೇಕಾಗುತ್ತೆ. ಎಳನೀರು ಬರ್ತಾ ಇದ್ದಂತೆ ವ್ಯಾಪಾರಸ್ಥರು ಬಾಚಿಕೊಂಡು ಹೋಗ್ತಿದ್ದಾರೆ. ಬೇಸಿಗೆ ರೋಗ ಹಾಗೂ ಕಪ್ಪು ಚುಕ್ಕಿ ರೋಗದಿಂದ ಈ ಬಾರಿ ಎಳನೀರು ಇಳುವರಿ ಕುಂಠಿತವಾಗಿದೆ. ರೈತರಿಗೆ ಒಂದು ಎಳನೀರಿಗೆ 30 ರಿಂದ 35 ರೂಪಾಯಿ ನೀಡಲಾಗುತ್ತೆ. ಮಾರುಕಟ್ಟೆಯಲ್ಲಿ 50 ರಿಂದ 55 ರೂಪಾಯಿವರೆಗೆ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲಾಗುತ್ತೆ. ಗ್ರಾಹಕರಿಗೆ 70 ರಿಂದ 100 ರೂಪಾಯಿವರೆಗೆ ಮಾರಾಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಳನೀರು ಮತ್ತಷ್ಟು ದುಬಾರಿಯಾಗಲಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಉಸ್ತುವಾರಿ ಹೊಣೆ ಹೊತ್ತಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೋಡ್ ಶೆಡ್ಡಿಂಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಸ್ಕಾಂ ವಿರುದ್ಧ ರೈತರು ಪ್ರತಿಭಟನೆ ತೀವ್ರಗೊಂಡಿದೆ. ನಿರಂತರ ಲೋಡ್ ಶೆಡ್ಡಿಂಗ್ನಿಂದ ಬೆಳೆಗಳು ಒಣಗುವ ಭೀತಿ ಎದುರಾಗಿದೆ. ನೀರಾವರಿ ಸಮಸ್ಯೆಯಿಂದ ಕೃಷಿ ಚಟುವಟಿಕೆಗಳು ಸ್ಥಗಿತವಾಗಿದೆ. ಸಮಯ ನಿಗದಿ ಮಾಡದೆ ಅಧಿಕಾರಿಗಳ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರೂ ಮೆಸ್ಕಾಂ ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅಂತ ನಿಡಘಟ್ಟ ಉಪಕೇಂದ್ರದ ಮುಂದೆ ರೈತರು ಧರಣಿ ನಡೆಸಿ ಸಮರ್ಪಕ ವಿದ್ಯುತ್ ನೀಡುವಂತೆ ಆಗ್ರಹಿಸಿದರು. ಕುಣಿಗಲ್ ತಾಲೂಕಿನ ಡಿ ಹೊಸಹಳ್ಳಿ ಬಳಿಯ ವಾಜರಾಪಾಳ್ಯ ಗ್ರಾಮದಲ್ಲಿ ಕೊಳವೆ ಬಾವಿಗಳ ಕೇಬಲ್ ಕದಿಯುವಾಗ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಗ್ರಾಮಸ್ಥರು ಕಳ್ಳನನ್ನ ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ಕೊಟ್ಟು ಪೊಲೀಸರಿಗೊಪ್ಪಿಸಿದ್ದಾರೆ. ಆರೋಪಿ ಶಬಾಜ್ ಹುಲಿಯೂರು ದುರ್ಗದ ಹಳೆಪೇಟೆ ನಿವಾಸಿಯಾಗಿದ್ದಾನೆ. ಅಣತಿಹಳ್ಳಿ ಗ್ರಾಮದಲ್ಲಿ 2 ರೈತರ ಬೋರ್ವೆಲ್ನಲ್ಲಿ ಕೇಬಲ್ ಕಳವು ಮಾಡಿದ್ದ ಬಳಿಕ ವಾಜರಾಪಾಳ್ಯ ಗ್ರಾಮದ ಪಂಚಾಯಿತಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಯತ್ನಿಸಿದ್ದ. ಈ ವೇಳೆ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದು ಕೇಬಲ್ ಸಮೇತ ಕಳ್ಳನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗದೆ ಜನ ಪರದಾಡುತ್ತಿದ್ದಾರೆ. ಮಹಿಳೆಯೊಬ್ಬರು ಗ್ಯಾಸ್ ಸಿಲಿಂಡರ್ ಅನ್ನ ತಲೆ ಮೇಲೆ ಹೊತ್ತಿಕೊಂಡು 2.5 ಕಿಲೋಮೀಟರ್ ನಡೆದಿರುವ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ. ನಿಗದಿತ ಸಮಯಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಕಳಲೆ ಗ್ರಾಮದಿಂದ ಕಳಲೆ ಗೇಟ್ ವರೆಗೆ ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಮಹಿಳೆ ನಡೆದಿದ್ದಾರೆ. ಮಹಿಳೆ ಗ್ಯಾಸ್ ಸಿಲಿಂಡರ್ ಹೊತ್ತಿಕೊಂಡು ಹೋಗುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.